ವರ್ಷ ನಿನಗೆ ಸೀನಿಯರ್ ಕ್ಯಾಟಗರಿಯಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ, ಹೇಗೆ ಅನಿಸ್ತಾ ಇದೆ? ಸರ್ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಸ್ಕೂಲವರು ಇದನ್ನ ಆರ್ಗನೈಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ಓಕೆ, ಈ ಕಾಂಪಿಟೇಷನ್ ಭಾಗವಹಿಸೋದು ಖುಷಿ ಆಯ್ತಾ? ಯಾವ ಪ್ಲೇಸ್ ಬಂದಿದೆ? ಓಕೆ, ಆಲ್ ದ ಬೆಸ್ಟ್. ಖುಷಿ ಆಯ್ತಾ ಈ ಕಾಂಪಿಟೇಷನ್ ಭಾಗವಹಿಸಿದ್ದು? ಯಾವ ಪ್ಲೇಸ್ ಬಂದಿದೆ? ಯಾವ ಪ್ಲೇಸ್ ನಿನಗೆ? ಸೆಕೆಂಡ್ ಪ್ಲೇಸ್. ಓಕೆ, ಗುಡ್, ಕಂಗ್ರ್ಯಾಟ್ಸ್. ಓಕೆನಾ ಅನನ್ಯ, ನಿನಗೆ ಖುಷಿ ಆಯ್ತಾ? ತುಂಬ ಖುಷಿ ಆಯ್ತಾ? ಯಾವ ಪ್ಲೇಸು? ಓಕೆ, ನೆಕ್ಸ್ಟ್. ಥ್ಯಾಂಕ್ ಯು ಸರ್. ನಾವು ಮಕ್ಕಳಿಗೋಸ್ಕರ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದ್ದೀವಿ. ಅಲ್ಲಿ ಪೇರೆಂಟ್ಸ್ಗೋಸ್ಕರ ಒಂದು ಮೊಬೈಲ್ ಬಗ್ಗೆ ಒಂದು ಮಾಹಿತಿ ತಿಳ್ಕೊಳ್ಳೋದಕ್ಕೆ ಒಂದು ಸೆಷನ್ ಅರೇಂಜ್ ಮಾಡಿದ್ವಿ. ಈ ಸೆಷನ್ ನಿಮಗೆ ಯೂಸ್ಫುಲ್ ಆಗಿದೆಯಾ? ಯೂಸ್ಫುಲ್ ಆಗಿದೆ. ಹೇಗೆ ಅಂತ ಹೇಳ್ತೀರಾ ಸ್ವಲ್ಪ? ಎಲ್ಲರ ಮನೆಯಲ್ಲೂ ನಡೀತಾ ಇರೋದೇನೆ. ಎಲ್ಲರೂ ಗೊತ್ತಿದ್ರು ಅದನ್ನು ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ಲ. ಯಾವ ಥರ ಸ್ಟಾಪ್ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಕೊಟ್ಟಿದ್ದಾರೆ. ಅದನ್ನು ಟ್ರೈ ಮಾಡಿ. ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಕನ್ನಡ ಮೇಷ್ಟ್ರು. ನಮ್ಮ ಆರ್ಯನ್ ಪ್ರೆಸಿಡೆನ್ಸಿ ಶಾಲೆಯಲ್ಲಿ ಇವತ್ತು ಫ್ರೀಡಮ್ ಆಫ್ ಕಲರ್ಸ್ ಅಡಿಯಲ್ಲಿ ಮಕ್ಕಳಿಗೆ ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಕಾಂಪಿಟೇಷನನ್ನು ಅರೇಂಜ್ ಮಾಡಿದ್ವಿ. ಸುಮಾರು 350ಕ್ಕೂ ಹೆಚ್ಚು ಬೇರೆ ಬೇರೆ ಶಾಲೆಗಳಿಂದ, ನಮ್ಮ ಶಾಲೆ ಹಾಗೂ ಬೇರೆ ಬೇರೆ ಶಾಲೆಗಳಿಂದ ಮಕ್ಕಳು ಬಂದಿದ್ದರು. ಅವ್ರನ್ನ ಈ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಹೇಗೆಲ್ಲ ಭಾಗವಹಿಸಿದ್ರು, ಹೇಗೆಲ್ಲ ಚಿತ್ರ ಬಿಡಿಸಿದ್ರು, ಯಾರಿಗೆಲ್ಲ ಸ್ಥಾನಗಳು ಬಂದಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಹೇಗೆಲ್ಲ ನಡ್ತಾನೆ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಬೇರೆ ಬೇರೆ ಶಾಲೆಗಳಿಂದ ಬಂದಿರುವಂಥ ಮಕ್ಕಳನ್ನು ನಾವು ಅವರ ಹೆಸರನ್ನು ಬರೆದುಕೊಂಡು ರಿಜಿಸ್ಟರ್ ಮಾಡಿ ಒಳಗಡೆ ಕಳಿಸ್ಬೇಕಾಗಿತ್ತು. ಅಲ್ಲಿ 3 ಕೌಂಟರ್ನ ನಾವು ಮಾಡಿದ್ವಿ. ಒಂದು ಸಬ್ ಜೂನಿಯರ್ ಕೌಂಟರು, ಜೂನಿಯರ್ ಕೌಂಟರು ಹಾಗೂ ಸೀನಿಯರ್ ಕೌಂಟರ್ ಅಂತ ಹೇಳಿ ಆ 3 ಕೌಂಟರ್ಗಳಲ್ಲಿ ಒಂದೊಂದು ಕೌಂಟರ್ಗಳಿಗೆ ಒಂದಿಷ್ಟು ಏಜ್ ಲಿಮಿಟನ್ನು ಮಾಡಿದ್ವಿ. 0 to 8, 8 to 14 ಆ್ಯಂಡ್ ಸೀನಿಯರ್ ಕ್ಯಾಟಗರಿ ಏನು ಹೈಸ್ಕೂಲ್ ಸೆಕ್ಷನ್ ಬರುವಂಥ 7ಇಂದ 8, 9, 10 ಬರುವಂಥ ಮಕ್ಕಳನ್ನು ಸೀನಿಯರ್ ಕ್ಯಾಟಗರಿಯಲ್ಲಿ ಮಾಡಿದ್ವಿ. ಆ ಮಕ್ಕಳನ್ನು ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅವರ ಕೈಗಳಿಗೆ ಒಂದು ಸೀಲನ್ನು ಹಾಕಿ ತದನಂತರ ಅವರನ್ನು ನಮ್ಮ ಶಾಲಾ ಗ್ರೌಂಡ್ನಲ್ಲಿ ಕೂರಿಸುವಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿತ್ತು. ನಾವು 2 ಗಂಟೆಗೆ ಈ ಡ್ರಾಯಿಂಗ್ ಕಾಂಪಿಟೇಷನನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ವಿ. ಮಕ್ಕಳು ಕುತೂಹಲಭರಿತರಾಗಿ, ಅದರಲ್ಲೂ ನಮ್ಮ ಶಾಲೆಯ ಮಕ್ಕಳು ಕೂಡ ಸಾಕಷ್ಟು ಹುಡುಗರು ರಿಜಿಸ್ಟರ್ ಆಗಿದ್ದರು. ಹಾಗೆ ಬೇರೆ ಬೇರೆ ಶಾಲೆಯಿಂದಲೂ ಕೂಡ ಮಕ್ಕಳು ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಶಾಲೆಯಲ್ಲಿ Auditorium 2 is for the senior entries. Understood? Any doubts? Don't go again there and ask everyone, where do I go? Don't feel lost. Okay? You have to go to the 4th floor. First auditorium. Show some energy. Do well. ಮಕ್ಕಳು ರಿಜಿಸ್ಟ್ರೇಷನ್ ಆದಮೇಲೆ ಅಲ್ಲಿಗೆ ಬಂದು ಶಾಲಾ ಆವರಣದಲ್ಲಿ ಕೂತಿರುವಂಥ ಮಕ್ಕಳನ್ನು ಅವರು ಮೇಲ್ಗಡೆ ಹಾಲ್ 1 ಮತ್ತು ಹಾಲ್ 2ಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಲಾಯಿತು. ಮಕ್ಕಳನ್ನು ಮೇಲ್ಗಡೆ ಎಲ್ಲಿ ಯಾವ ಮಧ್ಯೆಯಲ್ಲಿ ಅನೌನ್ಸ್ ಮಾಡಿದ್ರಿಂದ ಆ ಮಕ್ಕಳನ್ನು ಸಾಲಾಗಿ ಮೇಲೆ ಕಳಿಸುವಂಥ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. And my dear parents who are new to Aryan Presidency School and our campus, one small master. ಮತ್ತೊಂದಿಷ್ಟು ಮಕ್ಕಳು ಕೂಡ ಮತ್ತೆ 2 ಗಂಟೆ ನಂತರ ಬಂದಿದ್ದರಿಂದ ಅವರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕಾಗಿರುವಂಥ ಹಾಗಾಗಿ ಒಬ್ಬೊಬ್ಬರೇ ಮಕ್ಕಳನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಫ್ಲೈನ್ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಮಕ್ಕಳಿಗೆ ಸೀಲನ್ನು ಹಾಕಿ ಮತ್ತೆ ಮೇಲ್ಗಡೆ ಕಳಿಸೋ ವ್ಯವಸ್ಥೆ ಮಾಡಿದ್ದು. ಹಾಗೆ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇದ್ದರೆ ಆ ಮಕ್ಕಳನ್ನು ಮೊಬೈಲಲ್ಲಿ ಹೇಗೆ ಮೊಬೈಲ್ ಸ್ಕ್ರೀನಿಂದ ಆಚೆ ತರಬೇಕು ಅನ್ನುವ ಕುರಿತಾಗಿ ಪೇರೆಂಟ್ಸ್ಗೆ ನಾವು ಒಂದು ಸಣ್ಣ ವರ್ಕ್ಶಾಪ್ ಥರ ಮಾಡಿದ್ವಿ. ಅದರಲ್ಲಿ ಉಪಯುಕ್ತ ಮಾಹಿತಿಯನ್ನು ಕೂಡ ನಮ್ಮ ಶಿಕ್ಷಕಿಯರು ಕೂಡ ಹಂಚಿಕೊಂಡರು. ಅದರಿಂದ ಪೋಷಕರು ಸಹ ಖುಷಿಪಟ್ಟರು. ಇನ್ನು ಹಾಲ್ 1 ಕಡೆ ಹೋದಾಗ ಮಕ್ಕಳು ಬಹಳ ಕುತೂಹಲಭರಿತವಾಗಿ ಆಲ್ರೆಡಿ ಚಿತ್ರಕಲೆಯನ್ನು ಬಿಡಿಸೋದಕ್ಕೆ ಕೊಟ್ಟಿದ್ವಿ. 1 to 8 ಸಬ್ ಜೂನಿಯರ್ ಕ್ಯಾಟಗರಿ ಏನಿತ್ತಲ್ಲ, ಆ ಸಬ್ ಜೂನಿಯರ್ ಕ್ಯಾಟಗರಿ ಅಡಿಯಲ್ಲಿ ಮಕ್ಕಳಿಗೆ ಆಲ್ರೆಡಿ ಪ್ರಿಂಟೆಡ್ ಚಿತ್ರವನ್ನು ನಾವು ಕೊಟ್ಟಿದ್ವಿ. ಆ ಪ್ರಿಂಟೆಡ್ ಚಿತ್ರಕ್ಕೆ ಅವರು ಬಣ್ಣವನ್ನು ತುಂಬಬೇಕಾಗಿತ್ತು. ನೆಕ್ಸ್ಟ್ ಜೂನಿಯರ್ ಕ್ಯಾಟಗರಿ ಹಾಗೂ ಸೀನಿಯರ್ ಕ್ಯಾಟಗರಿ ಅವರು ಫ್ರೀಡಮ್ ಆಫ್ ಕಲರ್ಸ್ ಅಡಿಯಲ್ಲಿ ಅವರು ಯಾವುದೇ ಚಿತ್ರವನ್ನು ಬಿಡಿಸಿ ಅದಕ್ಕೆ ಬಣ್ಣವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿತ್ತು.
ಸಾಕಷ್ಟು ಮಕ್ಕಳು ಭಾರತದ ಧ್ವಜ ಹಾಗೂ ಆ ಧ್ವಜದ ಬಣ್ಣಗಳನ್ನು ಕುರಿತಾಗಿರುವಂಥ ಚಿತ್ರಗಳನ್ನು ಬಿಡಿಸಿರುವುದನ್ನು ನಾವಲ್ಲಿ ನೋಡ್ಬೋದು. ಒಂದಿಷ್ಟು ಮಕ್ಕಳು ವಿಭಿನ್ನ ಅನ್ನುವ ರೀತಿಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಬೇರೆ ಬೇರೆ ಚಿತ್ರಗಳನ್ನು ಸಹ ಅಲ್ಲಿ ಬಿಡಿಸ್ತಾಯಿದ್ರು. ಮತ್ತು ಇನ್ನೊಂದು ಸಾರಿ ನಾವು ಹಾಲಿಗೆ ಬಂದಾಗ ಅಲ್ಲಿ ಮಕ್ಕಳು ಯಾವ ರೀತಿಯ ಚಿತ್ರ ಬಿಡಿಸಿದ್ವಿ ಅನ್ನೋದು ಕೂಡ ನಾನಿಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನೋಡಿ. ವಿಶಾಲವಾದ ಹಾಲಿತ್ತು. ಹಾಲಲ್ಲಿ ಗ್ರೀನ್ ಮ್ಯಾಟನ್ನು ಹಾಕಿ ಮಕ್ಕಳಿಗೆ ಕೂರಿಸುವಂಥ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ತಮಗೆ ಎಲ್ಲಿ ಬೇಕೋ ಹೇಗೆ ಬೇಕೋ ಹಾಗೆ ಮಕ್ಕಳು ಕೂತ್ಕೊಂಡು ಸ್ವತಂತ್ರವಾಗಿ ಬಿಡಿಸುವಂಥ ಒಂದು ಕೆಲಸ ಅಲ್ಲಿ ನಡೆದಿತ್ತು. ಬಹಳ ಖುಷಿಯಿಂದ ಸಂತೋಷದಿಂದ ಉಲ್ಲಾಸದಿಂದ ಮಕ್ಕಳು ಆ ಬಿಡಿಸುವ ಕ್ರಿಯೆಯಲ್ಲಿ ಅವರೆಲ್ಲರೂ ಕೂಡ ನಿರತರಾಗಿದ್ದರು. ನನ್ನ ಮಗಳು ಸಹ ಈ ಚಿತ್ರಕಲೆಯಲ್ಲಿ ಭಾಗವಹಿಸಿದ್ದು ನನಗೂ ಕೂಡ ಹೆಮ್ಮೆ ಆಯಿತು. ಇಲ್ಲಿ ನೋಡ್ತಿದ್ದೀರಲ್ವ, ಭಾರತದ ತ್ರಿವರ್ಣ ಧ್ವಜವನ್ನು ಆ ಬಣ್ಣವನ್ನು ಆಧಾರಿತವಾಗಿ ಈ ಮಗು ಚಿತ್ರ ಬಿಡಿಸ್ತಾ ಇದೆ. ಹಾಗೆ ಇಲ್ಲಿ ಬೇರೆ ರೀತಿಯಲ್ಲಿರುವಂಥ ಬಣ್ಣವನ್ನು ಈ ಮಗು ಬಿಡಿಸ್ತಾ ಇದೆ ನೋಡಿ. ಒಂದೊಂದು ಮಗುವಿನಲ್ಲೂ ಒಂದೊಂದು ರೀತಿಯ ಪ್ರತಿಭೆ ಸಹಜವಾಗಿ ಇದ್ದೇ ಇರುತ್ತೆ. ಆ ಪ್ರತಿಭೆಯನ್ನು ಹೊರತರಲಿಕ್ಕೆ ನಮ್ಮ ಶಾಲೆಯ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ವಿ. ನಮ್ಮ ಶಾಲೆಯ ಆಡಳಿತ ಮಂಡಳಿ ಇದಕ್ಕೆ ಯೋಜನೆಯನ್ನು ರೂಪಿಸಿ ನಾವು ಯಾಕೆ ಬೇರೆ ಮಕ್ಕಳನ್ನು ನಮ್ಮ ಶಾಲೆಗೆ ಕರೆತಂದು ಆ ಮಕ್ಕಳಲ್ಲಿರುವಂಥ ಡ್ರಾಯಿಂಗ್ ಚಿತ್ರಕಲಾ ಪ್ರತಿಭೆಯನ್ನು ಹೊರತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು, ಹಾಗೆ ನಮ್ಮ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೂಡ ನಾವು ಈ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೋಬಾರ್ದು ಅಂದ್ಕೊಂಡು ಈ ಉದ್ದೇಶದಿಂದ ನಾವು ಈ ಕಾಂಪಿಟೇಷನ್ ಕೂಡ ಹಮ್ಮಿಕೊಂಡಿದ್ದೆ. ಆ ಮೂಲಕ ಬೇರೆ ಶಾಲೆಯಿಂದ ಬಂದಿರ್ತ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಈ ಥರದ ಒಂದಿಷ್ಟು ಕಾರ್ಯಕ್ರಮಗಳು ನಡೀತೀವಿ ಅನ್ನೋದು ಕೂಡ ಗೊತ್ತಾಗಬೇಕು. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ದು ಈ ರೀತಿಯಾಗಿರುವಂಥ ಒಂದಿಷ್ಟು ಅವಕಾಶಗಳು ಇವ್ರಿಗೂ ಸಹ ಸಿಗಲಿ ಅನ್ನೋ ಉದ್ದೇಶದಿಂದ, ಮತ್ತು ಬೇರೆ ಶಾಲೆಯ ಮಕ್ಕಳಿಗೂ ಸಹ ಈ ಥರ ಅವಕಾಶಗಳು ಸಿಕ್ಕು ಮತ್ತು ಮುಂದಿನ ತರಗತಿಗಳಿಗೆ ಹೋಗಲು ಅನುಕೂಲವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಂಡಂತೆ ಎಲ್ಲ ಮಕ್ಕಳು ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ವಿ. ಮಕ್ಕಳು ಕುತೂಹಲದಿಂದ ಸಂತೋಷದಿಂದ ಚಿತ್ರವನ್ನು ಬಿಡಿಸ್ತಿರ್ಬೋದು. ಇದು ಇಲ್ಲಿ ತೋರಿಸುವಂಥ ಮಕ್ಕಳು ಇವರೆಲ್ಲರೂ ಕೂಡ ಸೀನಿಯರ್ ಕ್ಯಾಟಗರಿಯಲ್ಲಿ ಬರುವಂಥ ಮಕ್ಕಳಾಗಿದ್ದರು. ಭಾಳ ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರಿಸಲಿಕ್ಕೆ ಕಲರಿಂಗ್ ಬೇರೆ ರೀತಿಯಾಗಿರುವಂಥ ಕಲರಿಂಗ್ ಅವರು ಮಾಡ್ತಿರೋದು ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಒಬ್ಬೊಬ್ಬ ವಿದ್ಯಾರ್ಥಿಗಳಲ್ಲಿ ಒಂದೊಂದು ಪ್ರತಿಭೆ ಇರೋದನ್ನೋದಕ್ಕೆ ನೋಡಿ, ಇಲ್ಲೊಬ್ಬ ಭಗತ್ ಸಿಂಗ್ ಚಿತ್ರವನ್ನು ಬಿಡಿಸ್ತಾ ಇದ್ದರೆ ಇನ್ನೊಬ್ಬ ಮತ್ತೊಂದು ಚಿತ್ರವನ್ನು ಬಿಡಿಸ್ತಾ ಇದ್ದ. ಹೀಗೆ ಸ್ವಾತಂತ್ರ್ಯದ ಕುರಿತ ಬಗ್ಗೆ ಸಾಕಷ್ಟು ಚಿತ್ರಗಳು ಅಲ್ಲಿ ಮೂಡಿ ಬಂದಿದ್ದಂತೂ ಸತ್ಯವಾದ ಮಾತು. ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಾಕಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ಮತ್ತೆ ನೋಡ್ಬೋದು. Then reward real life. Replace 4, 5 with creative reverses. Anything, ma'am, anything, sir, anything. Without screen time. What else we can? ಬೇರೆ ಬೇರೆ ಶಾಲೆಗಳಿಂದ ಬಂದ ಮಕ್ಕಳಿಗೆ ಡ್ರಾಯಿಂಗ್ ಬಿಡಿಸಲು ಪೇಪರ್ಗಳನ್ನು ನಮ್ಮ ಶಾಲೆಯಿಂದ ನಾವು ಮಾಡಿದ್ವಿ. ರೈಟಿಂಗ್ ಮೆಟೀರಿಯಲ್ಸನ್ನು ಅವರು ತರಬೇಕಾಗಿತ್ತು. ಕಲರ್ ಪೆನ್ಸಿಲು, ಸ್ಕೆಚ್ ಪೆನ್ನು, ಏನೇನು ಬೇಕೋ ಅದೆಲ್ಲವನ್ನು ಕೂಡ ಅವರು ತರಬೇಕಾಗಿತ್ತು. ಮಕ್ಕಳು ಅದೆಲ್ಲ ತಂದು ಚಿತ್ರವನ್ನು ಬಿಡಿಸುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿತ್ತು. ಮಕ್ಕಳು ಕೂಡ ಬಹಳ ಕುತೂಹಲದಿಂದ ಚಿತ್ರವನ್ನು ಬಿಡಿಸ್ತಾ ಹೋದರು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಿಡಿಸುವಂಥ ದೃಶ್ಯವನ್ನು ನಾವಿಲ್ಲಿ ಕಾಣ್ಬೋದು.
ಸುಮಾರು 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ರಿಂದ ನಮಗೆ ಫಲಿತಾಂಶ ನೀಡಲು ಕಷ್ಟವಾಗಬಾರ್ದು ಅಂಥೇಳಿ, ಅಂದರೆ ನಾವೇ ನಮ್ಮ ಶಾಲೆಯ ಶಿಕ್ಷಕರು ಫಲಿತಾಂಶ ನೀಡಬಾರ್ದು ಅಂಥೇಳಿ ಇದರಲ್ಲಿ ಪರಿಣಿತಿಯುಳ್ಳ ಇಬ್ಬರು ಶಿಕ್ಷಕಿಯರನ್ನು ನಾವು ಬೇರೆ ಶಾಲೆಗಳಿಂದ ತರಿಸಿದ್ವಿ. ಆ ಇಬ್ಬರು ಶಿಕ್ಷಕರು ಪ್ರಿನ್ಸಿಪಲ್ ಲೇಡೀಸ್ ಆಗಿದ್ದರು. ಅವರು ಕೂಡ ಮಕ್ಕಳು ಚಿತ್ರವನ್ನು ಬಿಡಿಸ್ತಿರುವ ಜಾಗಕ್ಕೆ ಹೋಗಿ ಅದನ್ನೆಲ್ಲವನ್ನು ಕೂಡ ವೀಕ್ಷಣೆ ಮಾಡಿ ಮನೆಗೆ ತುಂಬ ಅತ್ಯುತ್ತಮವಾದ ಚಿತ್ರಗಳ ಆಯ್ಕೆ ಕ್ರಿಯೆಯನ್ನು ಅವರೇ ಮಾಡಬೇಕಾಗಿರೋದ್ರಿಂದ ಅದನ್ನು ತುಂಬ take out your hand. See, ನನ್ನ ಕಡೆ ನೋಡು. Yeah, ma, time is there. Don't worry. Do aram se. Time is there. ಸರ್, ನಾವು ಮಕ್ಕಳಿಗೋಸ್ಕರ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದ್ದೀವಿ. ಅಲ್ಲಿ ಪೇರೆಂಟ್ಸ್ಗೋಸ್ಕರ ಒಂದು ಮೊಬೈಲ್ ಬಗ್ಗೆ ಒಂದು ಮಾಹಿತಿ ತಿಳ್ಕೊಳ್ಳೋದಕ್ಕೆ ಒಂದು ಸೆಷನ್ ಅರೇಂಜ್ ಮಾಡಿದ್ವಿ. ಈ ಸೆಷನ್ ನಿಮಗೆ ಯೂಸ್ಫುಲ್ ಆಗಿದೆಯಾ? ಹೇಗೆ ಅಂತ ಹೇಳ್ತೀರಾ ಸ್ವಲ್ಪ? ಎಲ್ಲರ ಮನೆಯಲ್ಲೂ ನಡೀತಾ ಇರೋದೇನೆ. ಎಲ್ಲರೂ ಗೊತ್ತಿದ್ರು ಅದನ್ನು ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ಲ. ಯಾವ ಥರ ಸ್ಟಾಪ್ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವು ಟಿಪ್ಸ್ ಕೊಟ್ಟಿದ್ದಾರೆ. ಅದನ್ನು ಟ್ರೈ ಮಾಡಿ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಸರ್. ನಮಗೆ ಅದೇ ಸರ್, ಈಗ ಎಲ್ಲ ಎಷ್ಟೇ ಹೇಳಿದ್ರು ಫೋನ್ ಮತ್ತು ಇದು ಟಿ ವಿ ನೋಡಿರ್ತಾರಲ್ಲ. ಸೊ ಮೇಡಮ್ ಅವರು ಇವಾಗ ಒಂದು ಡೆಮೋ ತೋರಿಸಿದ್ರು. ಡೆಮೋದಿಂದ ನಾವು ಒಂದು ಸ್ವಲ್ಪ ಏನೋ ಚೇಂಜಸ್ ಮಾಡೋಣ ಅನ್ನೋ ಒಂದು ನೋಡೋಣ ಯಾವ ಥರ ವರ್ಕೌಟ್ ಆಗಿದೆ. ಥ್ಯಾಂಕ್ ಯು ಸರ್. ವಾಯ್ಸ್ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. 2 ಗಂಟೆಯಿಂದ 5 ಗಂಟೆಗಳ ಕಾಲ ಚಿತ್ರವನ್ನು ಬಿಡಿಸುವಂಥ ಅವಕಾಶ ಇದ್ದಿದ್ದರಿಂದ ಮಕ್ಕಳು ಆದಷ್ಟು ಬೇಗನೆ 1 ಗಂಟೆ 1.5 ಗಂಟೆ ಮಾತ್ರ ತೆಗೆದುಕೊಂಡು ಸಾಕಷ್ಟು ಮಕ್ಕಳು ಕೆಳಗಡೆ ಬಂದು ಅಲ್ಲಿ ಅಸೆಂಬಲ್ ಆಗಿದ್ದರು. ಬಂದಿರುವಂಥ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಸರ್ಟಿಫಿಕೇಟ್ ಸಿಗಬೇಕು ಅನ್ನೋದು ನಮ್ಮ ಶಾಲಾ ಮುಖ್ಯಸ್ಥರ ನಿರ್ಧಾರವಾಗಿರೋದ್ರಿಂದ ಭಾಗವಹಿಸಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಈ ಚಿತ್ರಕಲಾ ಕಾಂಪಿಟೇಷನ್ ಪರವಾಗಿ ಅಥವಾ ನಮ್ಮ ಶಾಲೆಯ ಪರವಾಗಿ ನಾವು ಎಲ್ಲ ಮಕ್ಕಳಿಗೂ ಸರ್ಟಿಫಿಕೇಟನ್ನು ಹೊಂದಿ ನಮ್ಮ ಶಿಕ್ಷಕಿಯರೇ ಎಲ್ಲ ಮಕ್ಕಳ ಹೆಸರನ್ನು ಬರೆದು ಅಲ್ಲಿ ಹಾಗೆ ನಮ್ಮಂಥ ಮಕ್ಕಳು ಒಂದಿಷ್ಟು ಅವ್ರಿಗೆ ಮನೋರಂಜನೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು First of all, let's give a big round of applause to our little amazing stars and their supportive parents, of course, without whom this day wouldn't have been so vibrant. Give a big round of applause for all our participants. You know, when we named this competition Freedom of Colors, we weren't just thinking about paints and paper. We were thinking about giving kids the freedom to express, to imagine, and to be bold, and even be messy, because that's where creativity truly begins. Don't you all agree? We met many of you today, parents from different schools, different areas, and I noticed something very special. Every single child here was supported by a parent who chose to spend their Saturday afternoon at an art competition. That says something about the kind parent you are. You believe in giving your child opportunities, not just for marks, but for growth, exposure, and confidence. And we respect that deeply. As a school, that's exactly what we believe in. Competitions like these are not about winning or losing. They are about helping children explore who they are, what they love, and what they can become. Some of you might have seen Sky Kids in Aryan Presidency School for the first time today. We wanted you to experience the environment we created here. A place where children are nurtured, not pressurized.
where learning feels like play and play becomes purposeful learning. I want to share something personal with you. As educators, we get asked all the time, what's your school syllabus? But that's the wrong question. The real question is, what kind of a person will my child become if they spend 6 to 8 hours a day in your care? Because education is not just about alphabets and numbers, it's about attitude, exposure, imagination and values. When we built Sky Kids and Aryan Presidency School, we didn't just want another school. We wanted to create a place where future creators, leaders and change makers are shaped. A place where your child's confidence is built every single day. You won't find that in textbooks. You'll find it in environments like these, where a child can freely pick up a brush and express themselves without fear. If you felt even a flicker of that spark today in the way this event was organized, in how your child was treated, in the energy of this space, then I invite you to come back, not just for competitions but for our future. And if you felt even 1% of that vibe today, I hope you'll remember us. We don't just raise students, we shape the next generation of founders, leaders and pioneers. Now back to our stars of the day, our young artists. Every one of you brought a piece of your imagination to life, and that's no small feat. Whether it was the tricolor in a butterfly or a little soldier standing tall, your ideas moved us. And that's why every participant today will receive a certificate of appreciation, because it's not just about first, second or third, it's about participating bravely. And now, it's the time for the moment our little artists have been waiting for, the prize distribution ceremony. Founder of Expertise Academy with 10 years of experience in art and teaching. With years of experience in nurturing creativity and identifying young talent, he brought not just an eye for aesthetics, but a heart that understands children. Thank you, sir, for lending your expertise today. And Mrs. Anamika Chaudhary is a BSc BFA animation graduate. Your passion for young creators and unique perspective helped us celebrate not just the technique but imagination. She combines her expertise in fine arts and animation. We are honored to have you here, Ms. Anamika Chaudhary, and now invite both of you respected judges to come forward and do the honors of distributing the prizes to our winners. For Freedom of Colors goes to Aisha Fatima Aryan Presidency School. Ananya DM, Aryan Presidency School. Ananya DM. Jain Public School. Arushi Mahesh. Mayuri Rakesh K. Mayuri Rajesh K. Sorry. Mayuri Rajesh from K. We are going to hand over the prizes for the seniors. The third place in the senior category goes to Purvi Shalai,
of Capital Public School. Janvi S. Kashyap, Cordial High School. Cordial High School, Janvi. The first place in the senior category is backed by any guess? No. Can you? Varsha P of Aryan Presidency School. Varsha. To all the participants for your participation. Cash. Down, little down. Your participation certificates remain counters in the entrance. Please, before leaving, collect your participation certificates and then you can leave. Please sit down. The ceremony is still yet to complete. And your expertise in nurturing talent. On behalf of Cycles and Aryan Presidency School, we'd like to present a memento to each one of them as a heartfelt thank you for their kind wisdom and presence. I now request our principal ma'am to kindly come forward and present the mementos to Mr. Ajay Kumar and Ms. Anamika Chaudhary. Winners, all the winners, please don't leave. We want to in all the categories. The winners, please come forward. ಖುಷಿ ಆಯ್ತಾ ಈ ಕಾಂಪಿಟೇಷನ್ ಭಾಗವಹಿಸಿದ್ದು? ಯಾವ ಪ್ಲೇಸ್ ಬಂದಿದೆ? ಯಾವ ಪ್ಲೇಸ್ ನಿನಗೆ? ಸೆಕೆಂಡ್ ಪ್ಲೇಸ್. ಓಕೆ, ಗುಡ್, ಕಂಗ್ರ್ಯಾಟ್ಸ್. ಓಕೆನಾ ಅನನ್ಯ, ನಿನಗೆ ಖುಷಿ ಆಯ್ತಾ? ತುಂಬ ಖುಷಿ ಆಯ್ತಾ? ಯಾವ ಪ್ಲೇಸು? ಓಕೆ, ನೆಕ್ಸ್ಟ್. ಥ್ಯಾಂಕ್ ಯು. ಪೂರ್ವಿ ಶಿನೋಯ್. ಓಕೆ, ಈ ಕಾಂಪಿಟೇಷನಲ್ಲಿ ಬಂದಿದ್ದಕ್ಕೆ ಖುಷಿ ಆಯ್ತಾ? ಯಾವ ಪ್ಲೇಸ್ ಬಂದಿದೆ? ಥರ್ಡ್ ಪ್ಲೇಸ್. ಖುಷಿ ಆಯ್ತಾ? ಮುಂದೆ ಈ ಥರ ಕಾಂಪಿಟೇಷನ್ ಇದು ಬರ್ತೀಯಾ? ಎಸ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ದೆನ್ ವರ್ಷ ಯಾವ ಪ್ಲೇಸ್ ಬಂದಿದೆ? ಫಸ್ಟ್ ಪ್ಲೇಸ್. ಫಸ್ಟ್ ಪ್ಲೇಸ್. ಖುಷಿ ಆಯ್ತಾ? ನೆಕ್ಸ್ಟ್ ಈ ಥರ ಮತ್ತೆ ಕಾಂಪಿಟೇಷನ್ ಭಾಗವಹಿಸ್ತೀಯಾ? ಎಸ್. ಓಕೆ, ಯು ಆರ್ ಫ್ರಮ್? ಕಾರ್ಡಿಯಲ್ ಹೈಸ್ಕೂಲ್. ವಾಟ್ಸ್ ಯುವರ್ ನೇಮ್? ಜಾಹ್ನವಿ. ಓಕೆ, ಈ ಕಾಂಪಿಟೇಷನ್ ಬಂದು ಖುಷಿ ಆಯ್ತಾ? ಪ್ರೈಸ್ ಸಿಕ್ಕಿದ್ದು ಖುಷಿ ಇದೆಯಾ? ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆರುಷಿ. ಓಕೆ, ಈ ಕಾಂಪಿಟೇಷನ್ ಭಾಗವಹಿಸೋದು ಖುಷಿ ಆಯ್ತಾ? ಖುಷಿ ಆಯ್ತು. ಯಾವ ಪ್ಲೇಸ್ ಬಂದಿದೆ? ಸೆಕೆಂಡ್ ಪ್ಲೇಸ್. ಓಕೆ, ಆಲ್ ದ ಬೆಸ್ಟ್. ವರ್ಷ, ನಿನಗೆ ಸೀನಿಯರ್ ಕ್ಯಾಟಗರಿಯಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ, ಹೇಗೆ ಅನಿಸ್ತಾ ಇದೆ? ಸರ್, ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಸ್ಕೂಲವರು ಇದನ್ನು ಆರ್ಗನೈಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಎಷ್ಟೊಂದು ಜನಕ್ಕೆ ಈ ಥರ ಇರುತ್ತೆ, ಇದು ಮಾಡಬೇಕು ಅನ್ನೋದು, ಆದರೆ ಎಲ್ಲೂ ಮಾಡಿರಲ್ಲ, ಅಯ್ಯೋ ಏನಾಗುತ್ತೆ ಏನಂತ. ಇದನ್ನು ಮಾಡೋದಕ್ಕೆ ತುಂಬ ಖುಷಿ ಇದೆ. ಮತ್ತು ನಮ್ಗೆ ಫಸ್ಟ್ ಪ್ರೈಸ್ ಬಂದರೆ ತುಂಬ ಖುಷಿ ಇದೆ. ಫಸ್ಟ್ ಪ್ರೈಸ್ ಬಂದು ತುಂಬ ಖುಷಿ ಇದೆಯಾ? ಅಂದರೆ ನಿನ್ನಲ್ಲಿ ಆ ಡ್ರಾಯಿಂಗ್ ಪ್ರತಿಭೆ ಇತ್ತು, ಅದನ್ನು ಹೊರತರೋದಕ್ಕೆ ನಮ್ಮ ಶಾಲೆ ತುಂಬ ಹೆಲ್ಪ್ ಮಾಡಿದೆ ಅನಿಸುತ್ತೆ. ಇನ್ ಫ್ಯೂಚರಲ್ಲಿ ಕೂಡ ನಿನಗೆ ಹೆಲ್ಪ್ ಆಗುತ್ತೆ ಅಲ್ವಾ? ಹಾಂ. ಮತ್ತು ನಮ್ಮ ಶಾಲೆಯ ಮ್ಯಾನೇಜ್ಮೆಂಟಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಪ್ರಿನ್ಸಿಪಲ್ ಹಾಗೂ ಇಡೀ ಟೀಚರ್ಸಿಗೆ, ನಮ್ಮ ಸ್ಕೂಲ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಖುಷಿ ಆಯಿತು.